ಗಾಡಿ 2 ದಿನ ಮಾತಾಡ್ತೇವೆ, 3ನೇ ದಿನ ಚಕ್ಕಿ ಬಂತು, ಮುರುಕ್ ಬಂತು, ಇನ್ನೊಬ್ಬ ಡಿಂಗ ಚಿಕ್ಕ ಇನ್ನೊಬ್ಬ ಹಮ್ಕು ಅಂತ ಹೇಳಿ ಅಂದ್ಬಿಟ್ಟು ಅದ್ರ ಬಗ್ಗೆ ನೋಡ್ತಿದ್ದಾರೆ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ನಮ್ಮ ಒಂದು ಲೋಕಲ್ ಬಾಡೀಸ್ ಲೋಕಲ್ ಒಂದು ಇಶ್ಯೂ, ನಮ್ಮ ಲೋಕಲ್ ಸಿಸ್ಟಮ್ ಹೇಗೆ ಹಾಳು ಹೋಗ್ತಿ ಅಂತ ಯಾರು ತಲೆನೇ ಕೆಡ್ಸ್ಕೊಂಡು. ನಿಮ್ಗೆ ಕ್ರಿಂಜ್ ಕಂಟೆಂಟ್ ನೋಡಕ್ ಇಷ್ಟ, ಅವಾಗ ನಿಮ್ಗೆ ಒಂದು ಡೋಪಮೈನ್ ರಿಲೀಸ್ ಆಗುತ್ತೆ, ನಿಮ್ಗೆ ಒಂದು ಖುಷಿ ಫೀಲ್ ಆಗುತ್ತೆ. ನಾನು ರೀಸೆಂಟ್ಲಿ ಒಂದು ವಿಷಯನ ಅಬ್ಸರ್ವ್ ಮಾಡ್ತಾ ಇದ್ದೆ. ಏನು ಅಂತಂದ್ರೆ, ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ ತಕ್ಷಣ ತುಂಬಾ ಜನ ಈ ಫಾರಿನ್ ಪೊಲಿಟಿಕಲ್ ಈವೆಂಟ್ಸ್, ಫಾರಿನ್ ಕಂಟ್ರಿ ನಡೆದ ವಿಷಯಗಳನ್ನ ಎಷ್ಟು ಜನ ಪೋಸ್ಟ್, ಸ್ಟೋರೀಸ್, ರೀಲ್ಸ್, ಡಿಬೇಟ್, ಆರ್ಗ್ಯುಮೆಂಟ್, ತುಂಬಾ ಜನ ಅದನ್ನ ಅಪೋಸ್ ಮಾಡ್ತಾ ಇದ್ದಾರೆ, ತುಂಬಾ ಜನ ಅದನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ, ತುಂಬಾ ಜನ ಅದನ್ನ ಪ್ರೊಟೆಸ್ಟ್ ಮಾಡ್ಬೇಕು ಅಂತ, ಒಂದು ಸ್ಟ್ರೈಕ್ ಮಾಡ್ಬೇಕು, ಒಂದು ಅದ್ರ ಬಗ್ಗೆ ಒಂದು ಏನು ಫಾಸ್ಟಿಂಗ್ ಎಲ್ಲ ಮಾಡೋ ವಿಷಯ ತಕ್ಕ ಹೋಗ್ಬಿಟ್ಟಿದ್ದಾರೆ. ಇದೇನೋ ನಾನು ಅನ್ಸ್ತು, ಏನೋ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಚೇಂಜ್ ಬರ್ತಾ ಇದೆ, ನಮ್ಮ ದೇಶದಲ್ಲಿ ಏನೋ ಒಂದು ದೊಡ್ಡ ಈವೆಂಟ್ ನಡೀತಾ ಇದೆ. ನಾವೇ ಗೊತ್ತಿಲ್ಲ, ರೀಲ್ಸ್ ಅದೆಲ್ಲ ವಿಷಯ ಎಲ್ಲ ನೋಡಿ ನನಗೆ ಒಂದು ಫೀಲ್ ಆಗಿದೆ ಅಂದ್ರೆ, ಇದೇ ನಮ್ಮ ದೇಶದಲ್ಲಿ ನಡೆಯೋದು, ನೀವು ಅದ ಯಾವ್ದು ಸಪೋರ್ಟ್ ಮಾಡಲ್ಲ ಅಥವಾ ಪ್ರೊಟೆಸ್ಟ್ ಮಾಡಲ್ಲ, ಅಥವಾ ಒಂದು ಸೀರಿಯಸ್ ಕಾನ್ವರ್ಸೇಷನ್, ಡಿಬೇಟ್ಸ್, ಒಂದು ಪ್ರೊಟೆಸ್ಟ್ ಮಾಡೋದೇ ಇಲ್ಲ. ಏನೇ ಆದ ಒಂದು ವಿಷಯ ಬಂದು ರೀಲ್ಸ್ ನೋಡ್ತಾರೆ, ಸ್ಕಿಪ್ ಮಾಡ್ತಾರೆ, ಮನೆಗೆ ಹೋಗಿ ಮಲಿಕೊಂಡು ಪಾಚ್ಕೊಳ್ತಾರೆ ಅಷ್ಟೇ. ಅದ್ರ ಬಗ್ಗೆ ಆ ವಿಷಯದ ಬಗ್ಗೆ ಇಷ್ಟು ಇಂಟೆನ್ಸಿಟಿ ತೋರಿಸೋದೇ ಇಲ್ಲ. ವೆಲ್ಕಮ್ ಟು ಮೈ ಚಾನಲ್ ಜಗನ್ _POV. ನಾನ್ ನಿಮ್ಮ ಜಗನ್ ಸಿಂಗ್. ಬನ್ನಿ ಸ್ಟೋರಿ ಒಳಗೋಣ, ಏನ್ ವಿಷಯ ಅಂತ ನೋಡೋಣ. ಅಂತಂದ್ರೆ, ನಮ್ಮ ಒಂದು ಜನರಿಗೆ, ನಮ್ಮ ಭಾರತದ ಜನರಿಗೆ ನಮ್ಮ ಫಾರಿನ್ ಪೊಲಿಟಿಕ್ ಇನ್ಫಾರ್ಮೇಶನ್ ಇಲ್ಲ ಒಂದು ನ್ಯೂಸ್ ಬಗ್ಗೆ ಇಷ್ಟೊಂದು ಸ್ಟ್ರಾಂಗ್ ಒಪಿನಿಯನ್, ಇಂಟೆನ್ಸಿಟಿ ಇರ್ಬೇಕಾದ್ರೆ, ಅದೇ ನಮ್ಮ ದೇಶದ ಒಂದು ವಿಷಯ, ನಮ್ಮ ದೇಶದಲ್ಲಿ ಏನಾದ್ರು ಒಂದು ಆಯ್ತು ಅಂತಂದ್ರೆ ಯಾಕೆ ಆ ಒಪಿನಿಯನ್ ಇರಲ್ಲ? ಯಾಕೆ ನೀವು ಡಿಬೇಟ್ ಮಾಡಲ್ಲ, ಆರ್ಗ್ಯುಮೆಂಟ್ ಮಾಡಲ್ಲ, ಪೋಸ್ಟ್ ಹಾಕಲ್ಲ, ಸ್ಟೋರಿ ಮಾಡಲ್ಲ? ಎಲ್ಲ ಕೊಲೆ ಆಗ್ತಾ ಇಲ್ಲ ಅಂತಿಲ್ಲ, ಅದು ತುಂಬಾ ಜನ ಇಗ್ನೋರ್ ಮಾಡ್ತಾರೆ, ನೋಡ್ತಾ ಇರ್ತಾರೆ, ಸ್ಕಿಪ್ ಮಾಡ್ಬಿಡ್ತಾರೆ. ಯಾಕೆ ವಿಷಯ ಹೇಳ್ತೇನೆ ಅಂದ್ರೆ, ಈ ಕಾಲದಲ್ಲಿ ತುಂಬಾ ಜನ, ಒಂದು 10 ಜನದಲ್ಲಿ ಒಂದು 8 ಜನ ಆದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾರೆ. ಆ ವಿಷಯನ ಹಾಗೆ ಶೇರ್ ಮಾಡಿದ್ರೆ, ಇಲ್ಲ ನಿಮ್ಮ ಒಂದು ಒಪಿನಿಯನ್ ಹಾಕಿದ್ರೆ ಹೇಗ್ ಚೆನ್ನಾಗಿರುತ್ತಲ್ಲ, ಅದು ಹಾಕಲ್ಲ. ಯಾಕೆ ಹೇಳಿ, ನಮ್ಗೆ ಯಾಕೆ ಬೇಕು ಅಂತ. ಅದೇ ಬೇರೆ ಕಂಟ್ರಿದು ಬೇರೆ ವಿಷಯ ಬಂತು ಅಂದ್ರೆ ಅವಾಗ ಫುಲ್ ಇನ್ಫಾರ್ಮೇಶನ್ ಬಂದ್ಬಿಡುತ್ತೆ, ಅವ್ರಿಗೆ ಫುಲ್ ಇಂಟೆನ್ಸಿಟಿ ಬರುತ್ತೆ, ಫುಲ್ ಎಮೋಷನ್ ತೋರ್ಸಕ್ಕೆ ರೆಡಿ ಆಗಿರ್ತಾರೆ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನಮ್ಮ ಭಾರತ ಪೂರ್ತಿ ದೇಶ ನೋಡೋದ್ ಬೇಡ, ನಿಮ್ಮ ಸಿಟಿಯ ನೋಡ್ಕೊಳ್ಳೋಣ. ನಿಮ್ಮ ರೋಡ್ಗಳು ಸರಿ ಇದೆಯಾ? ನಿಮ್ಮ ಮೋರಿಗಳೆಲ್ಲ ತುಂಬಾ ನಾತ ಹೊಡಿದೆಯಲ್ಲ? ನಿಮ್ಮ ಮನೆ ಅಕ್ಕಪಕ್ಕ ಎಲ್ಲ ಗಾರ್ಬೇಜ್ ಬಿದ್ದಿರುತ್ತೆ, ಅಲ್ಲಲ್ಲೇ ಬಿದ್ದಿರುತ್ತೆ ಗಾರ್ಬೇಜು. ಅದೆಲ್ಲ ಯಾಕೆ ನೀವು ಇಂಟೆನ್ಸಿಟಿಯಾಗಿ ಮಾಡಲ್ಲ? ಯೂತ್ ಗಳಿಗೆ ಕೆಲಸಗಳಿರಲ್ಲ, ನಮ್ಮ ಫಾರ್ಮರ್ಸ್, ನಮ್ಮ ರೈತರುಗಳಿಗೆ ಅವ್ರು ಬೆಳೆಸಿದ ಕ್ರಾಪ್ ಈಲ್ಡ್ಗೆ ತಕ್ಕಾದ ಬೆಲೆ ಸಿಗ್ತಿಲ್ಲ, ತುಂಬಾ ಲಾಸ್ ಆಗ್ತಿರುತ್ತೆ. ಇವೆಲ್ಲ ನೀವು ನೋಡಲ್ವಾ? ಎಜುಕೇಶನ್ ಸರಿ ಇಲ್ಲ, ಅದೆಲ್ಲ ವಿಷಯ ಮಾತಾಡಲ್ವಾ? ಇವೆಲ್ಲ ವಿಷಯ ಬಂದು ಆಚೆ 1 ವಾರ ಇಲ್ಲ 4 ದಿನ ಇಲ್ಲ 3 ದಿನ ಅಷ್ಟೇನೆ. ಇವೆಲ್ಲ ಸ್ಟ್ರಾಂಗ್ ಆಗಿ 3 ದಿನ 4 ದಿನ ಡಿಸ್ಕಸ್ ಮಾಡ್ತೀವಿ, ಆಮೇಲೆ ಸೈಲೆಂಟ್ ಆಗೋಗ್ತೀವಿ. ಇವೆಲ್ಲ ನೀವು ಇಂಟೆನ್ಸಿಟಿಯಾಗಿ ಪೋಸ್ಟ್ ಹಾಕಿ ನೀವೆಲ್ಲ ಪ್ರೆಷರೈಸ್ ಮಾಡೋ ಒಂದು ಪೊಲಿಟಿಕಲ್ ಪಾರ್ಟಿ ಮೇಲೆ, ಇವೆಲ್ಲ ಯಾಕೆ ಸರಿ ಹೋಗಲ್ಲ? ನಮ್ಮ ಸುತ್ತಮುತ್ತ ನಾವು ಸರಿ ಮಾಡ್ಕೊಂಡು ಆಟೋಮೆಟಿಕ್ ಆಗಿ ಜನ ನೋಡಿ ಕಲಿತಾರೆ, ಜನ ಬಂದು ನಿಂತು ಅದ್ರ ಮೇಲೆ ಪ್ರೊಟೆಸ್ಟ್ ಮಾಡ್ತಾರೆ. ಇವೆಲ್ಲ ಪ್ರೊಟೆಸ್ಟ್ ಮಾಡಿ, ಬೇರೆ ವಿಷಯಕ್ಕೆ ಪ್ರೊಟೆಸ್ಟ್ ಮಾಡಿ ಏನ್ ಯೂಸ್ ಹೇಳಿ? ಏನು ಸಿಗ್ತಲ್ಲ ನಿಮ್ಗೆ. ಬೇಕಾಗಿರೋ ವಿಷಯದ ಬಗ್ಗೆ ಸಪೋರ್ಟ್ ಮಾಡಿ, ಬೇಕಾಗಿರೋ ಒಂದು ನ್ಯೂಸ್, ಒಂದು ಬೇಕಾಗಿರೋ ಒಂದು ವಿಷಯನ ಇಟ್ಕೊಳ್ಳಿ ತಲೆಯಲ್ಲಿ. ನಮಗೆ ಯೂಸ್ ಆಗ್ಬೇಕು, ಫ್ಯೂಚರ್ ಆಗ್ಬೇಕು, ನಮ್ದು ನಮ್ಮ ದೇಶ ಬೆಳಿಬೇಕು ಅಂದ್ರೆ ನಾವು ನಿಂತು ಜಗಳ ಮಾಡ್ಬೇಕು, ನಾವು ನಿಂತು ಪ್ರೆಷರ್ ಹಾಕ್ಬೇಕು, ಅವಾಗನೇ ಆಗೋದು. ಇಲ್ಲ ಅಂತಂದ್ರೆ ನಾವು ಬೇರೆಯವ್ರ ಬಗ್ಗೆ ಮಾತಾಡ್ತೀವಿ, ಬೇರೆಯವ್ರ ಬಗ್ಗೆ ನಾರಾಗ ಹೋಗ್ಬಿಡ್ತೀವಿ ಅಷ್ಟೇ. ನಮ್ಮ ಬಗ್ಗೆ ಏನು ಒಳ್ಳೇದಾಗಲ್ಲ, ನಮ್ಮ ಸರೌಂಡಿಂಗ್ ಯಾವ್ದು ಒಳ್ಳೇದಾಗಲ್ಲ. ಅದೇ ಫಾರಿನ್ ಲೀಡರ್ಸ್ ಅಲ್ಲಿ, ಫಾರಿನ್ ನಲ್ಲಿ ಯಾವ್ದಾದ್ರು ಒಂದು ಡ್ರಾಮ್ಯಾಟಿಕ್ ಚೇಂಜಸ್, ಏನೋ ಒಂದು ಡ್ರಾಮ್ಯಾಟಿಕ್ ನ್ಯೂಸ್ ಬಂತು ಅಂದ್ರೆ ಅದು ನಮ್ಗೆ ಸ್ಟ್ರಾಂಗ್ ರೀಸನ್ ಆಗುತ್ತೆ ಮಾತಾಡೋದಕ್ಕೆ, ಡಿಸ್ಕಸ್ ಮಾಡೋದಕ್ಕೆ, ಗಾಸಿಪ್ ಮಾಡೋದಕ್ಕೆ. ಯಾಕೆ? ಮೇ ಬಿ ಫಾರಿನ್ ಸ್ಟೋರೀಸ್, ಫಾರಿನ್ ಪೊಲಿಟಿಕ್ ನ್ಯೂಸ್ ಇವೆಲ್ಲ ನಮ್ಗೆ ಒಂಥರ ಸ್ಟೋರಿ ತರ ಅನ್ಸುತ್ತೆ, ಒಂದು ಹೀರೋ ವಿಲನ್ ಐಡಿಯಾಲಜಿ ಅನ್ಸುತ್ತೆ. ಇವೆಲ್ಲ ಒಂದು ಸ್ಟ್ರಾಂಗ್ ನ್ಯೂಸಸ್. ಹೌದು, ನೀವು ತಿಳ್ಕೊಳ್ಳೋದು, ನಾವು ತಿಳ್ಕೊಳ್ಳೋದು ಒಂದು ಒಳ್ಳೆ ವಿಷಯನೇ. ಫಾರಿನ್ ನ್ಯೂಸ್, ಜಿಯೋ ಪೊಲಿಟಿಕಲ್ ನ್ಯೂಸ್ ತಿಳ್ಕೊಳ್ಳೋದು ಒಂದು ವಿಷಯನೇ. ಆದ್ರೆ ಅದ್ರ ಮೇಲೆ ನಿಮ್ಮ ಒಂದು ಆಕ್ಷನ್ ಅವಶ್ಯಕತೆ ಇಲ್ಲ. ಒಂದು ಐಡಿಯಾಲಜಿ, ಒಂದು ತಿಳ್ಕೊಳ್ಳೋದು, ಒಂದು ಇನ್ಫಾರ್ಮೇಟಿಕ್ ಆಗಿ ತಿಳ್ಕೊಳ್ಳೋದು ಒಳ್ಳೆ ವಿಷಯ. ಅದ್ರ ಮೇಲೆ ಆಕ್ಷನ್ ಕೊಳ್ಳೇಬೇಕಂತೇನಿಲ್ವಲ್ಲ. ಇದೆಯಾ ಏನಾದ್ರು? ನಿಮ್ಗೇನಾದ್ರು ಬೆನಿಫಿಟ್ ಇದೆಯಾ ಅದರಿಂದ? ನಮ್ ಸರೌಂಡಿಂಗ್ ಬಗ್ಗೆ ಮಾತಾಡಿ, ನಮ್ಮ ಅಕ್ಕಪಕ್ಕ ಬಗ್ಗೆ ಮಾತಾಡಿ, ನಮ್ಮನ್ನ ಬೆಳೆಸೋ ಬಗ್ಗೆ ಮಾತಾಡಿ. ಡೊಮೆಸ್ಟಿಕ್ ಇಶ್ಯೂ ಇಲ್ಲ, ಡೊಮೆಸ್ಟಿಕ್ ನ್ಯೂಸ್ ಇಲ್ಲ, ನಮ್ಮ ಭಾರತದ ನ್ಯೂಸ್ ಇಲ್ಲ, ನಮ್ಮ ಒಂದು ಸಿಟಿಯ ನ್ಯೂಸ್, ಅದು ನಮ್ಮ ಸಿಸ್ಟಮ್ ಬಗ್ಗೆ ನಾವು ಕ್ವಶನ್ ಮಾಡ್ಬೇಕು ಅಂದ್ರೆ ನಮ್ಮ ಒಂದು ಚಾಯ್ಸ್ ರಿಫ್ಲೆಕ್ಟ್ ಆಗುತ್ತೆ. ನಮ್ಮ ಓಟು, ನಮ್ಮ ಸೈಲೆನ್ಸ್, ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಬಗ್ಗೆ ನಾವೇ ಒಂದು ಕ್ವಶನ್ ಮಾಡ್ಬೇಕು ಅಂದ್ರೆ ಒಂದು ಕಾಂಪ್ಲೆಕ್ಸ್, ಒಂದು ಅನ್ಕಂಫರ್ಟಬಲ್, ಒಂದು ಸೀರಿಯಸ್ ಆದ ವಿಷಯ ಅನ್ಸುತ್ತೆ ನಮ್ಗೆ. ಮೇ ಬಿ ಇದಕ್ಕೆ ಅನ್ಸುತ್ತೆ ನಮ್ಮ ಬ್ರೈನ್ ಫಾರಿನ್ ಇನ್ಫಾರ್ಮೇಶನ್, ಫಾರಿನ್ ನ್ಯೂಸ್ಗೋಸ್ಕರ ಫಾಸ್ಟ್ ಆಗಿ ಬ್ರೈನ್ ರಿಯಾಕ್ಟ್ ಮಾಡುತ್ತೆ. ಅದೇ ನಮ್ಮ ಲೋಕಲ್ ಸಿಟಿ, ನಮ್ಮ ಭಾರತದ ವಿಷಯ ಬಂತು ಅಂದ್ರೆ ಸ್ವಲ್ಪ ಸ್ಲೋ ರಿಯಾಕ್ಟ್ ಮಾಡುತ್ತೆ. ಕ್ವಶನ್ಸ್ ಮಾಡೋದು ಎಲ್ಲಿ ಮನೆಗೆ ಬಂದ್ಬಿಡುತ್ತೆ, ಕ್ವಶನ್ಸ್ ಮಾಡೋದು ಎಲ್ಲಿ ಒಂದು ಸೀರಿಯಸ್ ವಿಷಯ ಆಗ್ಬಿಡುತ್ತೆ ಅಂತ ಒಂದು ನಮ್ಮ ಬ್ರೈನ್ ನಮ್ಮನ್ನ ಕಂಟ್ರೋಲ್ ಮಾಡೋದು ಅನ್ಸುತ್ತೆ. ನಮ್ಮ ಒಂದು ಹ್ಯಾಬಿಟ್ ನಮ್ಮನ್ನ ಮಾಡುತ್ತೆ ಅನ್ಸುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಅನ್ಕೊಳ್ಳಿ, ನನ್ನ ಮನೆಯಲ್ಲೇ ಒಂದು ರೂಫಲ್ಲಿ ನೀರು ಲೀಕೇಜ್ ಆಗ್ತಾ ಇದೆ. ತುಂಬಾ ದಿನ ಲೀಕೇಜ್ ಆಗ್ತದೆ ಅಂತ ನಾನು ಇಗ್ನೋರ್ ಮಾಡ್ತೇನೆ, ಬರೀ ಒದ್ದೆ ಡ್ರಾಪ್ ತಾನೆ ಬೀಳ್ತಾ ಇರೋದು ಅಂತ ಟೆನ್ಷನ್ ತಗೊಳ್ತಿಲ್ಲ. ಅದೇ ನಮ್ಮ ಪಕ್ಕದ ಮನೆಯಲ್ಲಿ ಮನೆನೇ ಬೆಂಕಿ ಎತ್ಕೊಂಡ್ಬಿಟ್ಟಿದೆ, ಅದಕ್ಕೆ ಹೋಗಿ ನಾನು ರಿಯಾಕ್ಷನ್ ಮಾಡ್ತೀನಿ, ಅಲ್ಲಿ ನೀರ್ ಹಾಕ್ತಾ ಇದೀನಿ, ಅಲ್ಲಿ ಆಳ್ಸಕ್ ಪ್ರಯತ್ನ ಪಡ್ತಾ ಇದೀನಿ. ಎಸ್, ಅಫ್ಕೋರ್ಸ್ ಫೈರ್ ಆಕ್ಸಿಡೆಂಟ್ ಇಸ್ ಎನ್ ಸೀರಿಯಸ್ ಆಕ್ಸಿಡೆಂಟ್, ಅಲ್ಲಿ ಬೆಂಕಿ ಹಚ್ಚಿ ಅಲ್ಲಿ ಆರಿಸಲೇಬೇಕು. ಆದ್ರೆ ನಮ್ಮ ಮನೆಯಲ್ಲಿ ಲೀಕೇಜ್ ಆಗ್ತಿರೋದು ನಾನು ಇಗ್ನೋರ್ ಮಾಡ್ಬೋದಲ್ವಾ?
ಇದೇ ತರನೇ ಅಷ್ಟೇ ನಮ್ಮ ಭಾರತದ ವಿಷಯನ ನಾವು ಹಂಗೆ ಬಿಟ್ಬಿಡ್ತೇವೆ, ಇಗ್ನೋರ್ ಮಾಡ್ತೇವೆ. ಒಂದಲ್ಲ ಒಂದ್ ದಿವಸ ಇದು ಗೊತ್ತಾಗುತ್ತೆ, ತುಂಬಾ ಒಂದು ಸೀರಿಯಸ್ ಮ್ಯಾಟರ್ ಆಗುತ್ತೆ. ಹೌದು, ನಮ್ಮ ಒಂದು ವಿಷಯನ ನಾವು ಸೀರಿಯಸ್ ಆಗಿ ತಗೊಂಡು ನಾವು ನಿಂತು ನಾವು ಸ್ಟ್ಯಾಂಡ್ ತಗೊಂಡು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಅದ್ರ ಬಗ್ಗೆ ಆರ್ಗ್ಯುಮೆಂಟ್ ಮಾಡ್ಬೇಕು. ಇಷ್ಟೇನ ಸಿಂಪಲ್. ನಮ್ಮ ಮನೆ ಫಸ್ಟ್ ನಾವು ಸೀರಿಯಸ್ ಆಗಿ ನೋಡ್ಕೊಬೇಕು. ನಮ್ಮ ಒಂದು ಭಾರತದ ವಿಷಯ ನಾವು ಎದ್ದು ನಿಂತು ಮಾತಾಡ್ಬೇಕು, ನಾವು ಅಗೇನ್ಸ್ಟ್ ಮಾತಾಡ್ಬೇಕು. ನಮ್ಮ ಒಂದು ಪೊಲಿಟಿಕ್ಸ್ ಏನೇ ಒಂದು ವಿಷಯ ಇದೆ, ಪೊಲಿಟಿಕ್ಸ್ ಇಲ್ಲ ನಮ್ಮ ಒಂದು ಸಿಟಿ ಡೆವಲಪ್ಮೆಂಟ್, ನಮ್ಮ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್, ನಮ್ಮ ಭಾರತ ಡೆವಲಪ್ಮೆಂಟ್, ಇಲ್ಲ ಯೂತ್ ಜಾಬ್, ಫಾರ್ಮರ್ಸ್ ಇಶ್ಯೂನ, ಫಾರ್ಮರ್ಸ್ ಕ್ರಾಪ್ ಇಶ್ಯೂನ, ಏನೇ ಒಂದಿರ್ಲಿ ನಾವು ನಿಂತು ಅದನ್ನ ಕ್ವಶನ್ ಮಾಡ್ಬೇಕು. ನಾವು ಕ್ವಶನ್ ಮಾಡಿಲ್ಲ ಅಂತ ನಮ್ಗೆ ಏನೂ ಸಿಗಲ್ಲ. ಅವ್ರು ಪಾಡಿಗೆ ಆಟ ಆಡ್ಕೊಂಡು ಹೋಗ್ತಾ ಇರ್ತಾರೆ, ಬಿಡು ನಮ್ ಜನನ ಏನು ಮಾಡಲ್ಲ, ತಲೆ ಕೆಚ್ಕೊಳ್ಳೋದ ಅನ್ಕೊಂತ. ನಮ್ಮ ಓನ್ ಸಿಸ್ಟಮ್ ಅಲ್ಲೇ ಒಂದು ಬಿರುಕಿದೆ ಅಂತಂದ್ರೆ ನಮ್ಮ ಎನರ್ಜಿ ಫಸ್ಟ್ ಅಲ್ಲೇ ಇನ್ವೆಸ್ಟ್ ಮಾಡ್ಬೇಕು. ಅಕೌಂಟಬಿಲಿಟಿ ಕೇಳ್ಬೇಕು, ಒಂದು ಸೋಷಿಯಲ್ ಅವೇರ್ನೆಸ್ ಮಾಡ್ಬೇಕು, ಒಂದು ಕ್ವಶನ್ಸ್ ಕೇಳ್ಬೇಕು, ಇದ್ರ ಮೇಲೆ ಪ್ರೊಟೆಸ್ಟ್ ಮಾಡ್ಬೇಕು. ನಾವು ನಮ್ಮ ಒಂದು ಸಿಸ್ಟಮ್ ಮೇಲೆ ಯಾಕೆ ಇದ ಒಂದು ಬಿರುಕು ಅಂತ ಫಸ್ಟ್ ನಾವು ಅವೇರ್ನೆಸ್ ಆಗ್ಬೇಕು, ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು. ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೋದ್ರಿಂದ ಏನು ಆಗಲ್ಲ. ನಾವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು, ನಾವು ಅದನ್ನ ಕ್ವಶನ್ ಮಾಡ್ಬೇಕು. ಯಾಕೆ ಫಾರಿನ್ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋದು ಈಸಿ ಇಲ್ಲ ಸೇಫ್ ಅನ್ಸುತ್ತೆ ಅಂತಂದ್ರೆ, ಇಂಟರ್ನಲ್ಲಿ ಯಾವುದೇ ಒಂದು ಡಿವಿಷನ್ ಇರಲ್ಲ. ಅದೇ ಲೋಕಲ್ ಟಾಪಿಕ್ ಇಲ್ಲ ನಮ್ಮ ಭಾರತದ ಇಲ್ಲ ನಮ್ಮ ಒಂದು ಸಿಟಿ ಟಾಪಿಕ್ ಬಗ್ಗೆ ಸೀರಿಯಸ್ ಆಗಿ ಅವೇರ್ನೆಸ್ ಮಾತಾಡೋ ಬಗ್ಗೆ ಮಾತಾಡಿ ತುಂಬಾ ಔಟೇಜ್ ಬರುತ್ತೆ. ಪೊಲಿಟಿಕಲ್ ಔಟೇಜ್ ಬರುತ್ತೆ, ನಿಮ್ಮ ಒಂದು ಕ್ಲೋಸ್ ಸರ್ಕಲ್ಸ್ ಅಲ್ಲೇ ಒಂದು ನಿಮ್ಗೆ ಒಂದು ಔಟೇಜ್ ಬರುತ್ತೆ. ಅದೇ ಫಾರಿನ್ ಟಾಪಿಕ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಯಾವ್ದು ತಲೆ ಕೆಡ್ಸ್ಕೊಳ್ಳಲ್ಲ. ಅದಕ್ಕೆ ನಮ್ಮ ಒಂದು ಜನ, ನಮ್ಮ ಸೋಷಿಯಲ್ ಮೀಡಿಯಲ್ಲಿ ಜನ ಇಲ್ಲ ನಮ್ಮ ಜನ, ನಮ್ಮ ಪಬ್ಲಿಕ್ ಫಾರಿನ್ ಟಾಪಿಕ್ಸ್ ಬಗ್ಗೆ ಮಾತಾಡೋದು ಸೇಫರ್, ಈಸಿ ಅನ್ಕೊಂತಾರೆ. ಅದೇ ಯಾಕೆ ನಮ್ಮ ಒಂದು ಲೋಕಲ್, ನಮ್ಮ ಒಂದು ಭಾರತದ ಒಂದು ಬಿರುಕು ಬಿದ್ದಿರೋ ಒಂದು ಸಿಸ್ಟಮ್ ಬಗ್ಗೆ ಇಲ್ಲ ಒಂದು ಏನೋ ಒಂದು ಇಶ್ಯೂ ಆಗಿರೋ ಸಿಸ್ಟಮ್ ಬಗ್ಗೆ ಮಾತಾಡಲ್ಲ ಅಂತಂದ್ರೆ, ಈ ತರ ಒಂದು ಇಶ್ಯೂಸ್ ಬರುತ್ತೆ, ಪೊಲಿಟಿಕಲ್ ಇಶ್ಯೂ ಬರುತ್ತೆ, ಇಲ್ಲ ಮನೆಗೆ ತುಂಬಾ ಇಶ್ಯೂ ಬರುತ್ತೆ, ಇಂಟರ್ನಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳಿ ಅದಕ್ಕೆ ಭಯ ಪಟ್ಟಿ ಮಾತಾಡಲ್ಲ. ಆದ್ರೆ ಇದು ತಪ್ಪು. ನೀವು ಬಂದು ನಿಂತು ಮಾತಾಡ್ಬೇಕು. ನಿಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ, ನಿಮ್ಮ ಒಂದು ಒಪಿನಿಯನ್ ಕೊಡೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಒಪಿನಿಯನ್ ಕೊಡೋ ರೀತಿಯಲ್ಲಿ ಕೊಡಿ. ಏನೋ ಒಂದು ಹೇಳ್ಬಿಡೋದಲ್ಲ, ಹೇಳ್ಬೇಕು ಅಂತ ಒಂದು ಸಿಸ್ಟಮ್ಯಾಟಿಕ್ ಹೇಳಿ, ಹೇಳೋ ತರ ಹೇಳಿ. ಪ್ರೊಟೆಸ್ಟ್ ಮಾಡ್ಬೇಕಾ, ಪ್ರೊಟೆಸ್ಟ್ ಮಾಡೋ ತರ ಮಾಡಿ. ಔಟೇಜ್ ಪ್ರೊಟೆಸ್ಟ್ ಯಾವ ಇಷ್ಟ ಆಗಲ್ಲ. ನೀವು ಎಲ್ಲಿ ಒಂದು ವಿಷಯನ ಕ್ಲಿಕ್ ಮಾಡ್ಬೇಕು ಅಲ್ಲೇ ಮಾಡಿ, ಎಲ್ಲಿ ಒಂದು ವಿಷಯ ಹೇಳ್ಬೇಕು ಅಲ್ಲೇ ಮಾಡಿ, ಎಲ್ಲಿ ಚುಚ್ಚುದು ಎಲ್ಲಿ ಪೇನ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಸಿಸ್ಟಮ್ ನ ಪರ್ಫೆಕ್ಟ್ ಆಗಿ ಕಲ್ತ್ಕೊಳ್ಳಿ. ಬಟ್ ಮೆಚುರಿಟಿ ಅಂತಂದ್ರೆ ಈ ತರ ಡಿಫಿಕಲ್ಟ್ ಸಿಚುವೇಶನ್, ಡಿಫಿಕಲ್ಟ್ ವಿಷಯನ ಇದನ್ನೆಲ್ಲ ಅವಾಯ್ಡ್ ಮಾಡೋದಲ್ಲ. ಇದನ್ನ ಹೇಗೆ ಹ್ಯಾಂಡಲ್ ಮಾಡೋದು, ನಾವು ಹೇಗೆ ಹ್ಯಾಂಡಲ್ ಮಾಡಿ ಈಗ ತಗೊಂಡ್ ಹೋಗ್ತಾ ಇದೀವಿ ಅನ್ನೋದೇ ಮೆಚುರಿಟಿ. ಬಟ್ ನಾನು ಯಾರನ್ನ ಬ್ಲೇಮ್ ಮಾಡ್ತಾ ಇಲ್ಲ. ಇದೇ ತರ ಇದೇ ಪ್ಯಾಟರ್ನ್ ನಾನು ಫಾಲೋ ಮಾಡ್ಬೋದು, ಗೊತ್ತಿಲ್ಲ. ಬಟ್ ಈ ಟ್ರೆಂಡ್ ಅಲ್ಲಿ ನಾನು ಕೂಡ ಒಂದು ಇನ್ವಾಲ್ವ್ ಆಗ್ಬೇಕು ಅಂತ ಇಷ್ಟಪಡ್ತೀನಿ. ಬಟ್ ಇನ್ವಾಲ್ವ್ ನಾವು ನಮ್ಮ ಒಂದು ಲೋಕಲ್ ವಿಷಯನ ಬಿಡಬಾರ್ದು. ಫಾರಿನ್ ಪೊಲಿಟಿಕ್ಸ್ ಬಗ್ಗೆ ತಿಳ್ಕೊಬೇಕು. ನಮ್ಮ ಆಕ್ಷನ್ ಇರ್ಬೇಕು, ಇಲ್ಲ ಅಂತಿಲ್ಲ. ಆಕ್ಷನ್ ಹೇಗಿರ್ಬೇಕು ಅಂತಂದ್ರೆ ನಾವು ವಿಷಯ ತಿಳ್ಕೊಂಡು ಹೌದು ಆಯ್ತು, ನಮ್ಮ ಒಂದು ವಿಷಯನ, ನಮ್ಮ ಒಂದು ಲೋಕಲ್ ವಿಷಯನ ನಾವು ತುಂಬಾ ಸೀರಿಯಸ್ ಆಗಿ ತಗೊಂಡು ಅದ್ರ ಎದು ನಿಂತು ಕ್ವಶನ್ ಮಾಡೋ ತರ ಹೇಳ್ಬೇಕು. ಹೌದು, ಫಾರಿನ್ ಅಲ್ಲಿ ಏನೋ ಆಯ್ತು, ಅದರಿಂದ ನಮ್ಮ ಒಂದು ದೇಶಕ್ಕೆ ಹೇಗೆ ಒಂದು ಎಫೆಕ್ಟ್ ಆಗುತ್ತೆ ಅಂತ ತಿಳ್ಕೊಂಡು ನಾವು ಅದಕ್ಕೆ ಆಕ್ಷನ್ ತಗೊಂಡು ಹೋಗ್ತಾ ಇರ್ಬೇಕು. ಬರೀ ಅದನ್ನೇ ತಿಳ್ಕೊಂಡು ಅದನ್ನೇ ಮಾತಾಡ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ಇಫ್ ನಮ್ಮ ಯೂತ್ಸ್ ಫಾರಿನ್ ಹೋಗ್ಬೇಕು ಅಂತ ಫೋರ್ಸ್ ಫೀಲ್ ಆಗ್ತಿದ್ದಾರೆ ಅಂತಂದ್ರೆ ಅದು ಆಪರ್ಚುನಿಟೀಸ್ ಇಲ್ಲ ಅಂತ, ಎಮೋಷನಲಿ ಇಶ್ಯೂ ಅಲ್ಲ. ಅದೇ ನಮ್ಮ ಲೋಕಲ್ ವಿಷಯ, ಲೋಕಲ್ ಗವರ್ಮೆಂಟ್ ವೀಕ್ ಆಗ್ತಿದೆ ಅಂದ್ರೆ ಅದ್ಯಾಕೆ ಲಾಂಗ್ ಟರ್ಮ್ ಇಶ್ಯೂ ಸ್ಟ್ರಾಂಗ್ ಆಗಲ್ಲ. ಬರೀ ಶಾರ್ಟ್ ಟರ್ಮ್ ಅಲ್ಲಿ 2 ದಿನದಲ್ಲಿ ನ್ಯೂಸ್ ಬಂದ್ಬಿಟ್ಟು 3ನೇ ದಿನಕ್ಕೆ ಬೇರೆ ವಿಷಯ ಯಾಕೆ ಮಾತಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಇದನ್ನ ನಾವು ಸ್ಟ್ರಾಂಗ್ ಆಗಿ ಮಾತಾಡ್ಬೇಕು. ಇದನ್ನ ಫಸ್ಟ್ ನಾವು ಇಶ್ಯೂನ ರಿಸಾಲ್ವ್ ಮಾಡ್ಬೇಕು. ನಮ್ಮ ಭಾರತದ ಇಶ್ಯೂಗಳನ್ನ ನಾವು ರಿಸಾಲ್ವ್ ಮಾಡಿ, ಡಿಸ್ಕಸ್ ಮಾಡಿ, ಅವ್ರಿಗೆ ರೀಚ್ ಮಾಡಿ, ಅವ್ರ ಹತ್ರ ರೆಸೊಲ್ಯೂಷನ್ಸ್ ತಗೋಬೇಕು, ಅವ್ರ ಹತ್ರ ಕೆಲಸ ಮಾಡಿಸ್ಬೇಕು. ಇದನ್ನ ಯಾರು ಮಾಡ್ತಾ ಇಲ್ಲ. ಫಾರಿನ್ಸ್ ಬಗ್ಗೆ ಅಂದ್ರೆ ಹೋಗ್ಬಿಡ್ತಾರೆ ಫಾರಿನ್ ಬಗ್ಗೆ ಮಾತಾಡೋದಿಕ್ಕೆ. ಅದೇ ನಮ್ ವಿಷಯ ಬಂತು ಅಂದ್ರೆ ಸುಮ್ನೆ ಜಗಳ ಆಡಿ 2 ದಿನ ಮಾತಾಡ್ತೇವೆ, 3ನೇ ದಿನ ಚಕ್ಲಿ ಬಂತು, ಮುರುಗ್ ಬಂತು, ಇನ್ನೊಬ್ಬ ಡಿಂಗ ಚಿಕ್ಕ ಇನ್ನೊಬ್ಬ ಹಮ್ಕುಡುಂಬು ಅಂತ ಹೇಳಿ ಅಂದ್ಬಿಟ್ಟು ಅದ್ರ ಬಗ್ಗೆ ನೋಡ್ತಿರ್ತಾರೆ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿರ್ತಾರೆ. ನಮ್ಮ ಒಂದು ಲೋಕಲ್ ಬಾಡೀಸ್, ಲೋಕಲ್ ಒಂದು ಇಶ್ಯೂ, ನಮ್ಮ ಲೋಕಲ್ ಸಿಸ್ಟಮ್ ಹೇಗೆ ಹಾಳು ಹೋಗ್ತಿ ಅಂತ ಯಾರು ತಲೆನೇ ಕೆಡ್ಸ್ಕೊಂಡು. ಯಾಕೆ ನಾವು ಇದೆಲ್ಲ ಮಾಡಲ್ಲ? ಯಾಕೆ ನಾವು ನಮ್ಮ ಲೋಕಲ್ ಬಾಡೀಸ್, ನಮ್ಮ ಒಂದು ಲೋಕಲ್ ಡೊಮೆಸ್ಟಿಕ್ ಬಗ್ಗೆ ಮಾತಾಡಲ್ಲ? ಯಾಕೆಂದ್ರೆ ನಿಮ್ಮ ಕಾಲು ಹೋಗಿ ಇನ್ನೂ ಬಂದಿಲ್ಲ. ನಿಮ್ಮ ಕಾಲ್ ಮೇಲೆ ಒಂದು ವೇಟ್ ಬಿದ್ದಾಗೇನೆ ನಿಮ್ಗೆ ಫೀಲ್ ಆಗೋದು, ನಾವು ಮಾತಾಡ್ಬೇಕಾಗಿತ್ತು, ನಾವು ಕ್ವಶನ್ ಮಾಡ್ಬೇಕಾಗಿತ್ತು, ತುಂಬಾ ಲೇಟ್ ಆಗೋಯ್ತು ಅಂತ. ಇದು ಮಾತಾಡೋ ಟೈಮಲ್ಲಿ ಮಾತಾಡೋದನ್ನೇ ವಿಷಯ ಇಲ್ಲ ಅಂತಂದ್ರೆ ಹೋಗ್ಬಿಡ್ತದೆ ನಮ್ ಕೈಯಿಂದ ಆಚೆ. ನಿಮ್ಗೆ ಕ್ರಿಂಜ್ ಕಂಟೆಂಟ್ ನೋಡಕ್ ಇಷ್ಟ, ಅವಾಗ ನಿಮ್ಗೆ ಒಂದು ಡೋಪಮೈನ್ ರಿಲೀಸ್ ಆಗುತ್ತೆ, ನಿಮ್ಗೆ ಒಂದು ಖುಷಿ ಫೀಲ್ ಆಗುತ್ತೆ, ಇವೆಲ್ಲ ನೋಡಕ್ ಇಷ್ಟ ಪಡ್ತೀರಾ. ಅದೇ ಒಂದು ಕ್ಲಿಯರ್ ಇನ್ಫಾರ್ಮೇಶನ್ ಒಬ್ಬ ಕೊಡ್ತಿದ್ದಾನೆ ಭಾರತದ ಬಗ್ಗೆ, ನಾನಂತಲ್ಲ ಎಷ್ಟೋ ಜನ ಕೊಡ್ತಿದಾರೆ, ಎಷ್ಟೋ ಜನ ಮಾತಾಡ್ತಾರೆ, ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ. ಬಿಡು ಅಂತ ಹೇಳಿ ಸ್ವೈಪ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ, ಇಲ್ಲ ಈ ವಿಷಯದಲ್ಲಿ ಇಗ್ನೋರ್ ಮಾಡ್ತಾ ಇರ್ತೀರಾ. ನ್ಯೂಸ್ ಪೇಪರ್ ಅಷ್ಟೇ, ಓಕೆ ಏನಾದ್ರು ಒಂದು ಇಂಪಾರ್ಟೆಂಟ್ ವಿಷಯ ನಮ್ಮ ಭಾರತದ ಬಗ್ಗೆ ಏನೋ ಒಂದಿತ್ತು ಅಂತಂದ್ರೆ ಬೇರೆ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಅದ್ರ ಬಗ್ಗೆ ಒಂದು ಲೈನ್ ಓದ್ಬಿಟ್ಟು ಇವಾಗ ಬಿಡೋ ಬರ್ತಾ ಇರ್ತದೆ ಅಂತ ತಲೆ ಕೆಡ್ಸ್ಕೊಂಡು ಹೋಗ್ತಾ ಇರ್ತೀವಿ. ಇವೆಲ್ಲ ವಿಷಯದಿಂದ ಆಚೆ ಬಂದು ನಾವು ನಮ್ಮ ನೇಷನ್ ಬಿಲ್ಡ್ ಮಾಡೋದು ಹೇಗೆ ಅಂತ ಕ್ವಶನ್ ಮಾಡ್ಬೋದು, ಡಿಸ್ಕಸ್ ಮಾಡ್ಬೋದು. ಒಂದು ಡಿಸಿಪ್ಲಿನ್ ಆಗಿ ಮತ್ತೆ ಒಂದು
ಕನ್ಸಿಸ್ಟೆಂಟ್ ಆಗಿ ಪಾರ್ಟಿಸಿಪೇಟ್, ರೆಸ್ಪಾನ್ಸಿಬಿಲಿಟಿ ಇಂದ ಪಾರ್ಟಿಸಿಪೇಟ್ ಮಾಡಿಂದ ನಮ್ಮ ನೇಷನ್ ನಾವು ಬಿಲ್ಡ್ ಮಾಡ್ಬೋದು, ನಮ್ಮ ಲೋಕಲ್ ಪ್ರಾಬ್ಲಮ್ಸ್ ಫಸ್ಟ್ ಕ್ಲಿಯರ್ ಮಾಡ್ಕೊಬಹುದು, ಆಮೇಲೆ ನಾವು ಎಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೋದು. ಲೋಕಲಿ ಇನ್ಫಾರ್ಮೇಶನ್ ಎಲ್ಲ ಕ್ಲಿಯರ್ ಆಗಿದ್ದು, ಲೋಕಲಿ ನಮ್ಮ ಒಂದು ಸ್ಟ್ರಾಂಗ್ ಆಗಿದ್ವಿ ಅಂತಂದ್ರೆ ನಾವು ನಿಂತು ಮಾತಾಡೋದಕ್ಕೆ ನಮ್ಗೆ ಒಂದು ಧೈರ್ಯ, ಎಮೋಷನಲ್ ಸಪೋರ್ಟ್, ಒಂದು ಪೀಪಲ್ ಸಪೋರ್ಟ್, ಪಬ್ಲಿಕ್ ಸಪೋರ್ಟ್ ನಮ್ಗೆ ಇರುತ್ತೆ. ಯಾವಾಗ ಇದು ಬರುತ್ತೆ, ಯಾವಾಗ ನಿಮ್ಗೆ ಪೊಲಿಟಿಕಲಿ ಭಯ ಇರೋಲ್ಲ, ಯಾವಾಗ ನೀವು ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ಬೇಕಂತ ಒಂದು ತಲೆ ಇಟ್ಕೊಂಡಿರ್ತೀರಾ, ಅವಾಗ ಬರುತ್ತೆ. ಫಾರಿನ್ ಪಾಲಿಟಿಕ್ಸ್ ಬರ್ತಾರೆ ಹೋಗ್ತದೆ, ಫಾರಿನ್ ಇಶ್ಯೂಸ್ ಬರ್ತದೆ ಹೋಗ್ತದೆ, ಆದ್ರೆ ನಮ್ಮ ರೋಲು, ನಮ್ಮ ರೆಸ್ಪಾನ್ಸಿಬಿಲಿಟಿ ಸ್ಟ್ರಾಂಗ್ ಆಗಿ ನಮ್ಮ ಭಾರತ ಬೆಳೆಸೋದ್ರಲ್ಲಿ ಇರಬೇಕು. ಎಲ್ಲಿ ಬಿರುಕಿದೆ ಅದನ್ನ ಹೇಗೆ ನಾವು ಚೇಂಜ್ ಮಾಡ್ಬೋದು, ಎಲ್ಲಿ ಪಾಲಿಟಿಕ್ಸ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಅದನ್ನ ಹೇಗೆ ನಾವು ಕ್ವಶನ್ ಮಾಡೋದಿರ್ಬೇಕು. ಯಾಕೆಂತಂದ್ರೆ ನಮ್ಮ ಭಾರತ ನಾವೇ ಬೆಳೆಸಬೇಕು, ಫಾರಿನ್ ಯಾರು ಬಂದು ಬೆಳೆಸಲ್ಲ. ಹೌದು, ಅಲ್ಲಿ ಅದೇ ತರನೇ ಇಲ್ಲಿ ಏನಾಗ್ತಿದೆ ಅಂತ ಡಿಸ್ಕಸ್ ಮಾಡ್ಕೊಂಡು ಕುತ್ಕೊಂಡಿರ್ತಾರೆ, ಆದ್ರೆ ನಾವು ಅದನ್ನ ಮಾಡ್ಬೋದು, ಅದನ್ನ ಮಾಡ್ಬೇಕು. ನಮ್ಮ ಒಂದು ಒಪಿನಿಯನ್ ಇರ್ಬೇಕಷ್ಟೇ, ಆದ್ರೆ ಆಕ್ಷನ್ ನಮ್ಮ ಭಾರತ ಬೆಳೆಸೋದು ಹೇಗೆ ಅಂತ ಇರ್ಬೋದು, ನಮ್ಮ ಒಂದು ಎಜುಕೇಶನ್ ಸಿಸ್ಟಮ್ ನ ಹೇಗೆ ನಾವು ಇಂಪ್ರೂವ್ ಮಾಡೋದಂತ ಇರ್ಬೋದು, ನಮ್ಮ ಒಂದು ಯೂತ್ ಅನ್ಎಂಪ್ಲಾಯ್ಮೆಂಟ್ ನ ಹೇಗೆ ಇಂಪ್ರೂವ್ ಮಾಡೋದಂತ ಇರ್ಬೋದು, ನಮ್ಮ ಒಂದು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ AI ಟೆಕ್ನಾಲಜೀಸ್ ನ ಹೇಗೆ ನಾವು ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡೋದಂತ ಇರ್ಬೋದು, ಫಾರ್ಮರ್ಸ್ ಗೆ ನಾವು ಹೇಗೆ ಸಪೋರ್ಟ್ ಮಾಡೋದಂತ ಇರ್ಬೋದು, ಅವರ ಒಂದು ಕ್ರಾಪ್ಸ್ ಫೀಲ್ಡ್ ಗೆ ಹೇಗೆ ನಾವು ಪ್ರೈಸ್ ಸ್ಟ್ರಾಂಗ್ ಆಗಿ ಕೊಡ್ಬೋದು, ಅವ್ರಿಗೆ ಒಂದು ಅವ್ರು ಬೆಳೆಸೋದನ್ನ ನಾವು ಊಟ, ಅವ್ರು ಬೆಳೆಸಿಲ್ಲ ಅಂದ್ರೆ ಫಾರಿನ್ ಕಳ್ಸ್ಕೊಂಡು ನಮ್ಗೆ ಲಾಸ್ ಯಾವಾಗ. ಅದಕ್ಕೆ ಫಾರಿನರ್ಸ್ ಕ್ರಾಪ್ಸ್ ನ ಅವಾಯ್ಡ್ ಮಾಡಿ ನಮ್ಮ ಒಂದು ಲೋಕಲ್ ಕ್ರಾಪ್ಸ್ ಗೆ ನಾವು ಸಪೋರ್ಟ್ ಮಾಡೋದು ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ಫಾರಿನ್ ಪೊಲಿಟಿಕ್ ಹೆಡ್ಲೈನ್ಸ್ ನೋಡಿ ರಿಯಾಕ್ಟ್ ಮಾಡೋಕ್ಕೂ ಮುಂಚೆ ನೀವು ಜಜ್ಮೆಂಟಲ್ ಕೋಪ ಎಮೋಷನ್ ತೋರ್ಸೋಕ್ಕೂ ಮುಂಚೆ ಒಂದು ನಿಮಿಷ ಕುತ್ಕೊಂಡು ಯೋಚನೆ ಮಾಡಿ, ನಿಮ್ಮ ಭಾರತ ನಮ್ಮ ಭಾರತ ಬೆಳೆಸೋದಕ್ಕೆ ನೀವು ನಿಮ್ಮ ಎನರ್ಜಿ ಟೈಮ್ ನ ಎಷ್ಟು ಇನ್ವೆಸ್ಟ್ ಮಾಡಿದೀರಾ, ಎಷ್ಟು ನೀವು ಸೋಷಿಯಲ್ ಅವೇರ್ನೆಸ್ ನ ಕ್ರಿಯೇಟ್ ಮಾಡಿದೀರಾ ಅಂತ, ಇಲ್ಲ ನಿಮ್ಮ ಅಕ್ಕ ಸುತ್ತಮುತ್ತ ನೀವು ಎಷ್ಟು ಡೆವಲಪ್ ಮಾಡಿದೀರಾ, ಇಲ್ಲ ಎಷ್ಟು ಅವೇರ್ನೆಸ್ ಮಾಡಿದೀರಾ ಅಂತ ಯೋಚನೆ ಮಾಡಿ. ಸೊ ಇಲ್ಲಿ ಆನ್ಸರ್ ಏನು ಅಂತಂದ್ರೆ ಯಾರು ಪರ್ಫೆಕ್ಟ್ ಆಗಿರಲ್ಲ. ನಿಮ್ಮ ಒಪಿನಿಯನ್ ನಿಮ್ಮ ಇರುತ್ತೆ, ನನ್ನ ಒಪಿನಿಯನ್ ನನ್ನ ಇರುತ್ತೆ. ಸೊ ಇಲ್ಲಿ ಪರ್ಫೆಕ್ಟ್ ಆಗಿ ಆಗ್ಬೇಕು ಅಂತ ಏನಿಲ್ಲ, ಆದ್ರೆ ಬ್ಯಾಲೆನ್ಸ್ ಇರಬೇಕು. ನಿಮ್ಮ ದೇಶಕ್ಕೆ ನೀವು ಹಾನೆಸ್ಟ್ ಆಗಿರ್ಬೇಕು, ನಿಮ್ಮ ಒಂದು ರೂಟ್ಸ್ ಗೆ ನೀವು ಸ್ಟ್ರಾಂಗ್ ಹೇಗೆ ಮಾಡ್ಬೋದು ಅಂತ ಯೋಚನೆ ಮಾಡ್ಬೇಕು. ಯಾಕೆಂದ್ರೆ ನಿಮ್ಮ ರೂಟ್ಸ್ ನೀವು ಸ್ಟ್ರಾಂಗ್ ಆದ್ರೆ ನಿಮ್ಮ ಬ್ರಾಂಚಸ್ ಇಡೀ ವರ್ಲ್ಡ್ ವೈಡ್ ಸ್ಪ್ರೆಡ್ ಆಗುತ್ತೆ. ಆದ್ರೆ ನಿಮ್ಮ ಒಂದು ರೂಟ್ಸ್ ಸ್ಟ್ರಾಂಗ್ ಇಲ್ಲ ಅಂತಂದ್ರೆ ಬ್ರಾಂಚಸ್ ವೀಕ್ ಆಗ್ಬಿಡುತ್ತೆ. ನಿಮ್ಮ ಬ್ರಾಂಚಸ್ ಎಷ್ಟು ದೂರ ಹೋದ ಏನ್ ವಿಷಯ, ಏನ್ ಯೂಸು, ನಿಮ್ಮ ಒಂದು ರೂಟ್ಸ್ ಸ್ಟ್ರಾಂಗ್ ಇಲ್ಲ ಅಂತಂದ್ರೆ. ಸೊ ಫಸ್ಟ್ ನಮ್ಮ ಒಂದು ಲೋಕಲ್ ನಮ್ಮ ಒಂದು ರೂಟ್ಸ್ ನ ಇಗ್ನೋರ್ ಮಾಡೋದು ಬೇಡ, ನಮ್ಮ ಒಂದು ಲೋಕಲ್ ನ್ಯೂಸ್ ನ ಲೋಕಲ್ ಒಂದು ಇಶ್ಯೂ ನ ಇಗ್ನೋರ್ ಮಾಡೋದು ಬೇಡ, ಅದನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋಣ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಹೌದು, ಫಾರಿನ್ ಪಾಲಿಟಿಕ್ಸ್ ಬಗ್ಗೆ ತಿಳ್ಕೊಬೇಕು ಇಲ್ಲ ಅಂತ ಇಲ್ಲ, ನಿಮ್ಮ ಒಪಿನಿಯನ್ ಇಡಿ, ಅದು ಆಕ್ಷನ್ ಇಲ್ಲಿ ನಮ್ಮ ಭಾರತಕ್ಕೆ ಹೇಗೆ ಎಫೆಕ್ಟ್ ಆಗುತ್ತೆ, ನಮ್ಮ ಭಾರತ ಹೇಗೆ ನಾವು ಸ್ಟ್ರಾಂಗ್ ಆಗ್ಬೋದು ಅಂತ ಯೋಚನೆ ಮಾಡಿ. ನಮ್ಮ ಭಾರತದ ಬಗ್ಗೆ ಒಂದು ಏನೇ ಒಂದು ಪೊಲಿಟಿಕ್ಸ್ ಇಲ್ಲಿ, ಏನೇ ಒಂದು ಇಶ್ಯೂ ಇಲ್ಲಿ, ಅದ್ರ ಬಗ್ಗೆ ಯೋಚನೆ ಮಾಡಿ ಹೇಗೆ ಅವೇರ್ನೆಸ್ ಮಾಡ್ಬೋದು, ನಮ್ಮ ಕಡೆಯಿಂದ ಏನೋ ಒಂದು 1% ಹೇಗೆ ನಾವು ಕಾಣಿಕೆ ಕೊಡ್ಬೋದು ಅಂತ ಯೋಚನೆ ಮಾಡಿ. ಇದು ನನ್ನ ಒಂದು ಹಾನೆಸ್ಟ್ ಒಪಿನಿಯನ್, ಇದು ನನ್ನ ಪಾಯಿಂಟ್ ಆಫ್ ವ್ಯೂ ಅಷ್ಟೇ. ಯಾರ ಬಗ್ಗೆನೂ ಹೇಟ್ ಇಲ್ಲ, ಏನು ಇಲ್ಲ ನನ್ನ ತಲೆಯಲ್ಲಿ. ನನ್ನ ಒಂದು ಒಪಿನಿಯನ್ ನಮ್ಮ ಭಾರತದಲ್ಲಿ ಇದೆ, ನಾವು ಯಾಕೆ ನಮ್ಮ ಒಂದು ಭಾರತ ಬೆಳೆಸ್ಬೇಕು ಅಂತ ಡಿಸ್ಕಸ್ ಮಾಡ್ತಿಲ್ಲ, ನಮ್ಮ ಒಂದು ಭಾರತ ರೀಕನ್ಸ್ಟ್ರಕ್ಟ್ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾರೆ ಅಂತ ಒಂದು ಅಷ್ಟೇ ನನ್ನ ಒಂದು ಅಭಿಪ್ರಾಯ ಅಷ್ಟೇ. ಸೊ ಹ್ಯಾವ್ ಎ ಗ್ರೇಟ್ ಡೇ. ಈ ತರ ಇನ್ಫಾರ್ಮೇಟಿವ್ ವಿಡಿಯೋ, ಈ ತರ ಒಂದು ಸಿಂಪಲ್ ಟರ್ಮ್ಸ್ ಅಲ್ಲಿ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡ್ಕೊಂಡಿಲ್ವಾ ಪ್ಲೀಸ್ ಮಾಡ್ಕೊಳ್ಳಿ, ಯಾಕೆಂದ್ರೆ ನಾನು ಇದೇ ತರ ಟಾಪಿಕ್ಸ್ ನ ತರ್ತಾ ಇರ್ತೀನಿ, ಇದೇ ತರ ನಾವು ಡಿಸ್ಕಸ್ ಮಾಡ್ತಾ ಇರೋಣ. ನಿಮ್ಗೆ ಯಾವ್ದಾದ್ರು ಒಂದು ಟಾಪಿಕ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಕಮೆಂಟ್ ಮಾಡಿ. ಈ ಒಪಿನಿಯನ್ ಈ ವಿಷಯವಾಗಿ ಇಲ್ಲಿವರೆಗೂ ನೋಡಿದ್ರೆ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಒಂದು ಒಪಿನಿಯನ್ ಕಮೆಂಟ್ ಮಾಡಿ, ನಿಮ್ಮ ಒಂದು ಅನಿಸಿಕೆ ಏನು ಅಂತ ನನಗೆ ತಿಳಿಸಿ, ನಾನ್ ತುಂಬಾ ಖುಷಿ ಪಡ್ತೀನಿ, ನಾನು ರಿಪ್ಲೈ ಮಾಡ್ತೀನಿ. ಒಂದು ಕಮೆಂಟ್ ಮಾಡೋದಿ. ಹ್ಯಾವ್ ಎ ಗ್ರೇಟ್ ಡೇ, ಸಿ ಯು, ಬಾಯ್. ಈ ವಿಷಯದ ಬಗ್ಗೆ ಯಾರು ತಿಳ್ಸ್ಕೊಬೇಕು ಅಂದ್ರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ. ಸಿ ಯು, ಬಾಯ್, ಲವ್ ಯು ಆಲ್.